ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಲೋಹ ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಲ್ಲ ಕಾನ್ಸೆಪ್ಟನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಲೋಹಗಳ ಭೌತ ಗುಣಗಳು, ರಾಸಾಯನಿಕ ಗುಣಗಳು, ಅಲೋಹಗಳು, ಇದ್ರ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಆ ಒಂದು ವಿಡಿಯೋಗಳನ್ನು ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಈಗ ನಾವು ಮುಂದುವರೆದು ಈ ಲೋಹಗಳು ಮತ್ತು ಅಲೋಹಗಳು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಬರೋಣ. ಈ ಒಂದು ಪ್ರಶ್ನೋತ್ತರಗಳು ಬಂದ್ಬಿಟ್ಟು ಈ ಒಂದು ಪಠ್ಯಪುಸ್ತಕದಲ್ಲಿ ಇರುವಂಥ ಮಧ್ಯದಲ್ಲಿ ಕೇಳಲಾದ ಪ್ರಶ್ನೆಗಳ ಬಗ್ಗೆ ಉತ್ತರವನ್ನು ನಾವು ಈಗ ಮೊದಲಿಗೆ ಡಿಸ್ಕಸ್ ಮಾಡೋಣ, ನಂತರ ಅಭ್ಯಾಸದ ಕಡೆಗೆ ಗಮನ ಹರಿಸೋಣ. ಓಕೆ, ಈಗ ಈ ಒಂದು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಪ್ರಮುಖ ಪ್ರಶ್ನೆ ಉತ್ತರಗಳು ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ. ಮೊದಲನೇದಾಗಿ ಪ್ರಶ್ನೆ ಈ ರೀತಿಯಾಗಿದೆ: ಕೆಳಗಿನ ಭೌತ ಗುಣಗಳಿಗೆ ಸರಿಹೊಂದುವ ಲೋಹಗಳನ್ನು ಬರೆಯಿರಿ. ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಏನಂತ ಅಂದರೆ, ಇಲ್ಲಿ ಕೆಲವೊಂದು ಭೌತ ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಈ ಭೌತ ಗುಣಲಕ್ಷಣವನ್ನು ಹೋಲುವಂತಹ ಲೋಹದ ಹೆಸರನ್ನು ಬರೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಮೊದಲನೇದಾಗಿ ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುವಂತಹ ಲೋಹ ಯಾವುದು ಎನ್ನುವಂಥದ್ದು. ಎರಡನೇದು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದಾದ ಲೋಹ ಯಾವುದು ಅಂತ ಪ್ರಶ್ನೆ. ಮೂರನೇದು ಶಾಖದ ಅತ್ಯುತ್ತಮ ವಾಹಕ ಯಾವುದು ಎನ್ನುವಂಥದ್ದು. ನಾಲ್ಕನೇದು ಶಾಖದ ಕಳಪೆ ವಾಹಕ ಅಥವಾ ವಿದ್ಯುತ್ನ ಕಳಪೆ ವಾಹಕ. ಮೂರನೇದು ವಿದ್ಯುತ್ನ ಅತ್ಯುತ್ತಮ ವಾಹಕ ಎಂತಕ್ಕಂಥದ್ದು. ಸೊ ಇದರ ಪರಿಹಾರವನ್ನು ನೋಡ್ತಾ ಬರೋಣ. ಈ ಒಂದು ಪರಿಹಾರವನ್ನು ನಾವು ಗಮನಿಸ್ತಾ ಇವಾಗ ಪರಿಹಾರವನ್ನು ನೋಡ್ತಾ ಹೋದಾಗ ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುವಂತಹ ಲೋಹ ಯಾವುದಪ್ಪ ಅಂದರೆ ಅದು ಪಾದರಸವಾಗಿರುತ್ತೆ. ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದಾದ ಲೋಹ ಯಾವುದಪ್ಪ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಇವೇನಾಗಿರ್ತಾವಪ್ಪ ಅಂದರೆ ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದಾದಷ್ಟು ಮೃದುವಾಗಿ ಇರುವಂತಹ ಲೋಹಗಳು. ಬೆಳ್ಳಿ ಶಾಖದ ಅತ್ಯುತ್ತಮ ವಾಹಕ ಅಥವಾ ಬೆಳ್ಳಿ ವಿದ್ಯುತ್ನ ಅತ್ಯುತ್ತಮ ವಾಹಕ ಎಂತಕ್ಕಂಥದ್ದು. ನೆಕ್ಸ್ಟು ವಿದ್ಯುತ್ನ ಅತ್ಯಂತ ಕಳಪೆ ವಾಹಕ ಯಾವುದಪ್ಪ? ಅವಾಹಕ ಅಂತ ಕೂಡ ಕರಿಬೋದು. ಅಂದರೆ ತನ್ನ ಮೂಲಕ ವಿದ್ಯುತ್ತನ್ನು ಈಸಿಯಾಗಿ ಹರಿಯಲು ಬಿಡದೇ ಇರುವಂಥ ವಾಹಕಗಳು ಲೋಹಗಳು ಅಂತಂದರೆ ಅವು ಪಾದರಸ ಮತ್ತು ಸೀಸ. ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ. ನೆಕ್ಸ್ಟು ಪ್ರಶ್ನೆ, ತನ್ಯತೆ ಮತ್ತು ಕುಟ್ಯತೆಯ ಅರ್ಥವನ್ನು ವಿವರಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಪರಿಹಾರವನ್ನು ನೋಡೋಣ. ಯಾವುದೇ ಒಂದು ಹಾಳೆಗೆ ಹೊಡಿಬಹುದಾದ ಲೋಹಗಳನ್ನು ಕುಟ್ಯತೆ ಅಂತ ಹೇಳಿ ಕರಿತೀವಿ. ಒಂದು ಲೋಹವನ್ನು ತೆಗೆದುಕೊಂಡಾಗ ಅದನ್ನು ನಾವು ನಮಗೆ ಎಷ್ಟು ಶಕ್ತಿ ಇರುವಷ್ಟು ಆ ಒಂದು ಹಾಳೆಯನ್ನು ಹೊಡೆದು ಒಂದು ಲೋಹವನ್ನು ಹೊಡೆದು ಅದನ್ನು ಹಾಳೆಯ ರೂಪದಲ್ಲಿ ನಾವು ಆ ಒಂದು ಲೋಹವನ್ನು ಕನ್ವರ್ಟ್ ಮಾಡೋದಕ್ಕೆ, ಒಂದು ಲೋಹವನ್ನು ಒಂದು ತೆಳುವಾದ ಹಾಳೆಯಾಗಿ ನಾವು ಪರಿವರ್ತನೆ ಮಾಡೋದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಲೋಹದ ಕುಟ್ಯತೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ತನ್ಯತೆ ಎಂದರೇನು? ತೆಳುವಾದ ತಂತಿಗಳಾಗಿ ಎಳೆಯಬಹುದಾದ ಲೋಹಗಳನ್ನು ತನ್ಯತೆ ಅಂತ ಕರೀತಾರೆ. ಒಂದು ಲೋಹನ ಅತಿ ಸೂಕ್ಷ್ಮ ಉದ್ದನೆಯ ದಾರವನ್ನಾಗಿ ಮಾಡಬಹುದು. ಈ ಒಂದು ಲೋಹದ ಗುಣಲಕ್ಷಣಕ್ಕೆ ನಾವು ತನ್ಯತೆ ಅಂತ ಕರಿತೀವಿ. ಇದನ್ನು ಯಾವ ರೀತಿಯಾಗಿ ನೆನ್ಪಿಟ್ಕೋಬೋದಪ್ಪ ಅಂದರೆ ತೆಳುವಾದ ತಂತಿ ತನ್ಯತೆ, ಈ ರೀತಿಯಾಗಿ ಥ ಅಂತ ನೆನ್ಪಿಟ್ಕೋಬೋದು. ಕುಟ್ಯತೆ ಅಂದರೆ ಒಂದು ಲೋಹವನ್ನು ಹೊಡೆದಾಗ ಅದು ತೆಳುವಾದ ಹಾಳೆಯಾಗಿ ಮಾಡಬಹುದಾದ ಒಂದು ಲೋಹದ ಗುಣಲಕ್ಷಣಕ್ಕೆ ನಾವು ಕುಟ್ಯತೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಮೂರನೇ ಪ್ರಶ್ನೆ ಏನಪ್ಪ ಅಂದರೆ ಸೋಡಿಯಮನ್ನು ಸೀಮೆಯಲ್ಲಿ ಮುಳುಗಿಸಿಡುವುದು ಏಕೆ? ಅಥವಾ ಸೋಡಿಯಮನ್ನು ಸೀಮೆಯಲ್ಲಿ ಸಂಗ್ರಹಿಸಿ ಇಡುವರು ಏಕೆ ಎನ್ನುವಂಥ ಪ್ರಶ್ನೆ ಕೂಡ ಕೇಳ್ಬೋದು. ಸೀಮೆಯಲ್ಲಿ ಸೋಡಿಯಮನ್ನು ಯಾಕೆ ಸಂಗ್ರಹಣೆ ಮಾಡಿ ಇಡುತ್ತಾರೆ? ಯಾಕೆ ಸೋಡಿಯಮನ್ನು ಸೀಮೆಯಲ್ಲಿ ಮುಳುಗಿಸಿ ಅಥವಾ ಅದನ್ನು ಸಂಗ್ರಹಣೆ ಮಾಡಿ ಇಡ್ತಾರೆ ಅಂದರೆ ಸೋಡಿಯಂ ಪ್ರತಿಕ್ರಿಯಾತ್ಮಕ ಲೋಹ ಅಥವಾ
ಸೋಡಿಯಂ ಅಂತಕ್ಕಂಥದ್ದು ಅತಿ ಕ್ರಿಯಾತ್ಮಕ ಲೋಹ ಆಗಿರುತ್ತೆ. ಆದ್ದರಿಂದ ಇದನ್ನು ಗಾಳಿಗೆ ತೆರೆದಿಟ್ಟಾಗ ಅಥವಾ ನೀರಿನೊಂದಿಗೆ ಅತ್ಯಂತ ವೇಗವಾಗಿ ಇದು ಅದರೊಂದಿಗೆ ಪ್ರತಿಕ್ರಿಯೆ ಮಾಡಿ ವರ್ತಿಸಿ ಗಾಳಿಯೊಂದಿಗೆ ಮತ್ತು ನೀರಿನೊಂದಿಗೆ ಅತ್ಯಂತ ವೇಗವಾಗಿ ಪ್ರತಿಕ್ರಿಯೆಯನ್ನು ಮಾಡಿ ಅದು ಬೆಂಕಿಯನ್ನು ಹೊತ್ತಿಕೊಳ್ಳುತ್ತದೆ. ಆದ ಕಾರಣ ಆಮ್ಲಜನಕ, ತೇವಾಂಶ ಅಥವಾ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಅವುಗಳ ಪ್ರತಿಕ್ರಿಯೆಯನ್ನು ತಡೆಯಲು ಏನು ಮಾಡ್ತಾರಪ್ಪ ಅಂದರೆ ಈ ಸೋಡಿಯಮನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡಿ ಇಡುತ್ತಾರೆ. ನೆಕ್ಸ್ಟ್ನೇದು 4ನೇ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಅಂದಿದ್ದಾರೆ. ಒಂದು, ಕಬ್ಬಿನ ಉಗಿಯೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ, ಅಥವಾ ಕಬ್ಬಿನ ಗಾಳಿಯೊಂದಿಗೆ ಯಾವ ರೀತಿಯಾಗಿ, ಅಥವಾ ಉಗಿ ಅಂತಂದರೆ ಒಂದು ಸ್ಟೀಮ್, ಇದು ನೀರಿನ ಹಬೆಯೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ, ಮತ್ತು ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ನೀರಿನೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ. ಈಗ ಇದರ ಒಂದು ಪರಿಹಾರವನ್ನು ನಾವು ನೋಡ್ತಾ ಹೋದಾಗ, ಕಬ್ಬಿಣವು ಉಗಿಯೊಂದಿಗೆ ಪ್ರತಿಕ್ರಿಯಿಸಿ ಎಪಿನ ಕಾಂತೀಯ ಆಕ್ಸೈಡ್ ಫೆರಸ್ ಆಕ್ಸೈಡ್ ಅನ್ನು ರೂಪಿಸುತ್ತದೆ ಮತ್ತು ಅದರೊಂದಿಗೆ ಹೈಡ್ರೋಜನನ್ನು ಬಿಡುಗಡೆ ಮಾಡುವಂಥದ್ದು. ಇದು ಕಬ್ಬಿಣ ಏನು ಮಾಡುತ್ತೆ ಅಂದರೆ ನೀರಿನೊಂದಿಗೆ ವರ್ತಿಸಿ, ಉಗಿ ಅಂತಂದರೆ ಹಬೆ ಅಂತ ಕೂಡ ಕರಿಬೋದು, ನೀರಿನ ಹಬೆ ಒಂದಿಗೆ ವರ್ತಿಸಿ ಇದು ಫೆರಸ್ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್ ರಾಸಾಯನಿಕ ಸಮೀಕರಣ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ನೀರಿನೊಂದಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಮಾಡುತ್ತೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ಪ್ರತಿಕ್ರಿಯಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತದೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತೆ. ಅದೇ ರೀತಿಯಾಗಿ ಪೊಟ್ಯಾಷಿಯಂ ಎಂತಕ್ಕಂಥದ್ದು ತಣ್ಣೀರಿನೊಂದಿಗೆ ಸಕ್ರಿಯಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೆ ಮತ್ತು ಹೈಡ್ರೋಜನನ್ನು ವಿಕಸನಗೊಳಿಸುತ್ತದೆ ಮತ್ತು ಇದು ಬೆಂಕಿ ಹೊತ್ತಿಕೊಳ್ಳುವಂಥದ್ದು. ಯಾಕಪ್ಪ ಅಂದರೆ ಪೊಟ್ಯಾಷಿಯಂ ಮತ್ತು ಸೋಡಿಯಂಗಳು ಇವು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಅತ್ಯಂತ ವೇಗದಲ್ಲಿ ವರ್ತಿಸಿ ಇವು ಬೆಂಕಿ ಹೊತ್ತಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವು ತಣ್ಣೀರಿನೊಂದಿಗೆ ತಕ್ಷಣವೇ ಪ್ರತಿಕ್ರಿಯೆ ಮಾಡಿ ಇವು ಏನು ಮಾಡ್ತವೆ ಅಂತ ಬೆಂಕಿಯನ್ನು ಹೊತ್ತಿಕೊಳ್ಳುವಂಥದ್ದು. ಈ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನನ್ನು ಬರಿಬೇಕಾಗತ್ತೆ. 5ನೇ ಪ್ರಶ್ನೆ, ಕ್ರಿಯಾತ್ಮಕ ಲೋಹಕ್ಕೆ ದುರ್ಬಲಗೊಳಿಸಿದ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಯಾವ ಅನಿಲವನ್ನು ಉತ್ಪಾದಿಸಲಾಗುತ್ತದೆ. ಕಬ್ಬಿಣವು ದುರ್ಬಲವಾದ H2SO4 ಅಂದರೆ ಇದು ಸಾರರಿಕ್ತ H2SO4ನೊಂದಿಗೆ ಪ್ರತಿಕ್ರಿಯಿಸಿದಾಗ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಮೊದಲನೇದಾಗಿ ಕ್ರಿಯಾತ್ಮಕ ಲೋಹಕ್ಕೆ ದುರ್ಬಲಗೊಳಿಸಿದ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನು ಸೇರಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಈ ಕಬ್ಬಿನೊಂದಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಈ ಕ್ರಿಯಾತ್ಮಕ ಲೋಹಕ್ಕೆ ದುರ್ಬಲಗೊಳಿಸಿದ ಹೈಡ್ರೋಕ್ಲೋರಿಕ್ ಅನ್ನು ಸೇರಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಈ ಕಬ್ಬಿಣವು ಸಾರರಿಕ್ತ H2SO4ನೊಂದಿಗೆ ಪ್ರತಿಕ್ರಿಯಿಸಿ ಇಲ್ಲಿ ಹೈಡ್ರೋಜನನ್ನು ಬಿಡುಗಡೆ ಮಾಡುವಂಥ ಕೆಮಿಕಲ್ ರಿಯಾಕ್ಷನನ್ನು ಬರೀರಿ ಅನ್ನುವಂಥದ್ದು. ಕೆಮಿಕಲ್ ರಿಯಾಕ್ಷನ್ ಅನ್ನುವಂಥದ್ದು ಈ ರೀತಿಯಾಗಿ ಇದೆ. ಸೊ ಓಕೆ, ಈಗ ಇದು ಎಪಿ ಅನ್ನುವಂಥದ್ದು ಏನಾಗಿರುತ್ತೆ, ಸಾಲಿಡ್ ಘನ ಸ್ಥಿತಿಯಲ್ಲಿ ಇರುತ್ತೆ. ಇದು ಸಾರಯುಕ್ತವಾಗಿರುವಂಥ ಒಂದು ಆ್ಯಸಿಡ್ನೊಂದಿಗೆ ಇದು ವರ್ತಿಸಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಉಂಟಾಗುವಂಥದ್ದು. ಆದ್ದರಿಂದ FeSO4 ಮತ್ತು ಹೈಡ್ರೋಜನ್ ಇಲ್ಲಿ ಬಿಡುಗಡೆ ಆಗುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಕಬ್ಬಿಣದ ಸಲ್ಫೇಟ್ನ ದ್ರಾವಣಕ್ಕೆ ಸತುವನ್ನು ಸೇರಿಸಿದಾಗ ನೀವು ಯಾವ ಒಂದು ಇಲ್ಲಿ ಏನನ್ನು ಗಮನಿಸ್ತೀರಿ ಮತ್ತು ನಡೆಯುವಂಥ ರಾಸಾಯನಿಕ ಕ್ರಿಯೆಯನ್ನು ಬರೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಸತುವು ಕಬ್ಬಿಣಕ್ಕಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕ, ಅಂದರೆ ಸತು ಎಂತಕ್ಕಂಥದ್ದು ಕಬ್ಬಿಣಕ್ಕಿಂತಲೂ ಹೆಚ್ಚು
ಇದು ಕ್ರಿಯಾಶೀಲವಾಗಿರುವಂತಹ ಧಾತುವಾಗಿದೆ. ಹೆಚ್ಚು ಎಲೆಕ್ಟ್ರೋ ಧನಾತ್ಮಕ, ಇದು ಹೆಚ್ಚು ಪಾಸಿಟಿವಿಟಿಯನ್ನು ಹೊಂದಿರುವಂಥದ್ದು. ಆದ್ದರಿಂದ ಸತುವು ಅದರ ಉಪ್ಪಿನ ದ್ರಾವಣದಿಂದ ಕಬ್ಬಿಣವನ್ನು ಸ್ಥಳಾಂತರಿಸುತ್ತದೆ. ಆದ್ದರಿಂದ ಫೆರಸ್ ಸಲ್ಫೇಟ್ ಬಣ್ಣವು ತೆಳು ಹಸಿರು ಬಣ್ಣದ್ದಾಗಿದೆ. ಇದು ಬಣ್ಣರಹಿತವಾಗಿದೆ. ನೀವು ಆ ಒಂದು ಕ್ರಿಯೆನ ಕಬ್ಬಿಣ ಎನ್ನುವಂಥದ್ದು ಸತುವಿನೊಂದಿಗೆ ರಿಯಾಕ್ಟ್ ಮಾಡಿದಾಗ ಅಲ್ಲಿ ನೀವು ಏನನ್ನು ಗಮನಿಸ್ತೀರಿ, ಅದರ ಒಂದು ರಾಸಾಯನಿಕ ಕ್ರಿಯೆಯನ್ನು ಬರೀರಿ ಅಂತಕ್ಕಂಥದ್ದಾಗಿತ್ತು. ಸತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾತ್ಮಕವಾಗಿರೋದ್ರಿಂದ ಇಲ್ಲಿ ಹೆಚ್ಚು ಎಲೆಕ್ಟ್ರೋ ಪಾಸಿಟಿವಿಟಿ ಇರೋದ್ರಿಂದ ಸತು ಅದರ ಉಪ್ಪಿನ ದ್ರಾವಣದಿಂದ ಕಬ್ಬಿಣವನ್ನು ಏನು ಮಾಡುತ್ತೆ ಅಂದರೆ ಸ್ಥಳಾಂತರ ಮಾಡುತ್ತೆ. ಆವಾಗ ಏನಾಗುತ್ತೆ, ಫೆರಸ್ ಸಲ್ಫೇಟ್ ಬಣ್ಣವು ತೆಳು ಹಸಿರು ಬಣ್ಣದ್ದಾಗಿದೆ. ಇದು ಮತ್ತು ಬಣ್ಣರಹಿತವಾಗಿರುತ್ತೆ. ಇದರ ಒಂದು ಕೆಮಿಕಲ್ ರಿಯಾಕ್ಷನನ್ನು ನೋಡೋದಾದರೆ FeSO4 + Zn ಅಂದರೆ ಇದು ಸತು, ZnSO4 ಆಗುತ್ತೆ. ಇದು ಫೆರಸ್, ಇದು ತಿಳಿ ಹಸಿರು ಬಣ್ಣದಾಗಿರುತ್ತೆ. ಇದು ಸತು. ನೋಡಿ, ಕಬ್ಬಿಣ ಅಂತಕ್ಕಂಥದ್ದು ಏನಾಗಿರುತ್ತೆ, ತಿಳಿ ಹಸಿರು ಬಣ್ಣದಾಗಿರುತ್ತೆ. ಇದು ಫೆರಸ್ ಸಲ್ಫೇಟ್. ಓಕೆನಾ. ಸತುವಿನ ಸಲ್ಫೇಟ್ ಏನಾಗಿರುತ್ತೆ ಅಂದರೆ ಇದು ಬಣ್ಣರಹಿತವಾಗಿರುತ್ತದೆ. ಓಕೆ ಫ್ರೆಂಡ್ಸ್, ಇವಾಗ ಪ್ರಮುಖ 5 ಪ್ರಶ್ನೆಯುತ್ತರಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಉಳಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.